ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ದಿನ ನಾನು ಹೋಮ್ ರೆಮಿಡಿ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ ಗಾಯ್ಸ್. ಏನಪ್ಪ ಈ ರೀತಿ ಇದ್ದೀರಾ ಅಂತ ಅಂದ್ಕೋಬೇಡಿ. ಹೋಮ್ ರೆಮಿಡಿ ಮಾಡ್ಕೊಳ್ಳೋದಿತ್ತು, ಹಾಗಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಗಾಯ್ಸ್. ಇದಕ್ಕೆ ನಾನು ಜಾಸ್ತಿ ಏನೂ ಯೂಸ್ ಮಾಡಿಲ್ಲ, ಒಂದೇ ಒಂದು ಇಂಗ್ರೀಡಿಯೆಂಟ್ ಮಾತ್ರ ಯೂಸ್ ಮಾಡಿರೋದು. ಅದು ಏನು ಅನ್ನೋದಾದರೆ ಮನೆಯಲ್ಲೇ ಇರೋವಂಥ ವೀಟ್ ಫ್ಲೋರ್, ಏನು ಗೋಧಿ ಹಿಟ್ಟು ಅಂತ ಹೇಳ್ತೀವಲ್ಲ, ಆ ಗೋಧಿ ಹಿಟ್ಟನ್ನು ಯೂಸ್ ಮಾಡಿ ಫೇಸ್ ಪ್ಯಾಕ್ ಮಾಡ್ತಾ ಇರೋದು ಗೈಸ್. ಇದು ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು. ಇದು ನನಗೆ ಆಲ್ಮೋಸ್ಟ್ 10 ಇಯರ್ಸಿಂದನೂ ನಾನು ಇದನ್ನೇ ಮಾಡ್ತಾಯಿದ್ದೀನಿ. ಹಾಗಾಗಿ ನನಗಿನ್ನ ಫೇಸಲ್ಲಿ ರಿಂಕಲ್ಸ್ ಏನೋ ಅಷ್ಟೊಂದಿಲ್ಲ. ಸೊ ಕೆಲವರಿಗೆಲ್ಲ 25 ಇಯರ್ಸ್ ಆಗಿರುತ್ತೆ, ಅವ್ರಿಗೆ ಆಲ್ರೆಡಿ ರಿಂಕಲ್ಸ್ ಬರ್ತಾ ಇರುತ್ತೆ ಹಣೆ ಮೇಲೆ. ಸೊ ಆ ಥರದವರು ಬೇಕಾದರೆ ಇದನ್ನು ಯೂಸ್ ಮಾಡಿ ನೋಡಿ, ತುಂಬ ಬೆನಿಫಿಟ್ ಇದೆ. ನಾನೀಗ ಫೇಸ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ನೀರು ಮತ್ತು ಗೋಧಿ ಹಿಟ್ಟು ಹಾಕ್ಬಿಟ್ಟು ಕಲಸಿ ಹಚ್ಕೊಂಡಿರೋದು ಅಷ್ಟೇ. ಫೇಸ್ ವಾಶ್ ಮಾಡಿಕೊಂಡು ಈಗ ಅದೇ ಹಚ್ಕೊಂಡು 20 ಮಿನಿಟ್ಸ್ ಬಿಡಬೇಕಲ್ವಾ. ಸೊ ಆ ಬಿಡೋ ಟೈಮಲ್ಲಿ ನನ್ನ ಅಡುಗೆ ಮನೆ ಕೆಲಸ ಕೂಡ ಆಯಿತು. ನೋಡಿ, ಆ ಥರ ಇದ್ದಿದ್ದು ಈಗ ಈ ಥರ ಆಯಿತು. ನನ್ನ ಅಡುಗೆ ಮನೆ ಕೆಲಸನೂ ಆಯಿತು, ಹಾಗೆ ನನ್ನ ಫೇಸ್ ಪ್ಯಾಕ್ ಕೂಡ ಆಯಿತು. ಈಗ ಇನ್ನೂ ಒಣಗಬೇಕಿತ್ತು, ಅದೇ ಗ್ಯಾಪಲ್ಲಿ ಸ್ವಲ್ಪ ಫ್ರೂಟ್ಸ್ ತಿನ್ನೋಣ ಅಂತೇಳಿ ಕೂತ್ಕೊಂಡು ತಿಂತಾಯಿದ್ದೆ. ನೋಡಿ, ಈಗ ಒಣಗಿದೆ. ಈಗ ಒಣಗಾದ್ಮೇಲೆ ಇದನ್ನು ತೊಳಿಬೇಕಲ್ಲ, ಈಗ ತೊಳೆಯೋದೇ ಒಂದು ದೊಡ್ಡ ಯುದ್ಧದ ಥರ. ಯಾಕೆಂದರೆ ಅದು ಗೋಧಿ ಹಿಟ್ಟು ಬೇಗ ಹೋಗೋದಿಲ್ಲ ಗಾಯ್ಸ್ ಹೇಳ್ಬೇಕಂದ್ರೆ. ಹಾಗಾಗಿ ಸ್ವಲ್ಪ ಪೇಷನ್ಸಿಂದ ತೊಳಿಬೇಕು. ನೋಡಿ ಹೆಂಗೆ ಅದು ಆಗಿರುತ್ತೆ ಅಂದರೆ ಸ್ಮೂತ್ ಮಾತ್ರ, ಬೇಬಿ ಸ್ಕಿನ್ ಅನ್ನೋ ಥರ ಇರುತ್ತೆ ನಿಮ್ಮದು ಸ್ಕಿನ್. ಬೇಕಾದರೆ ಯಾರಾದರೂ ಯೂಸ್ ಮಾಡೋರು ಯೂಸ್ ಮಾಡ್ಕೊಂಡು ನೋಡಿ. ಬರೀ ಗೋಧಿ ಹಿಟ್ಟು ಅಷ್ಟೇ, ಗೋಧಿ ಹಿಟ್ಟು ನೀರು, ಇನ್ನೇನೂ ನಾನು ಯೂಸ್ ಮಾಡಿಲ್ಲ ಇದರಲ್ಲಿ. ಅದನ್ನು ಡೈಲಿ ನಾನು ಅಂದರೆ ಡೈಲಿ ಅಂದರೆ 3 ಡೇಸ್ ಒನ್ಸ್ ಮಾಡ್ತಾಯಿರಿ. ನೋಡಿ ಹೆಂಗೆ ಕಾಣಿಸ್ತಿದೆ ನನ್ನ ಸ್ಕಿನ್ನು, ಒಳಗಡೆ ಎಷ್ಟು ಅದು ಸ್ಮೂತಾಗಿದೆ ಅನ್ನೋದಕ್ಕೆ ನಿಮಗೆ ಕಾಣಿಸ್ತಲ್ವ. ನನ್ನ ಫೇಸ್ ಹಿಂಗೆ ಮಾಡಿದರೆ ರಿಂಕಲ್ಸ್ ಬರ್ತಾಯಿದೆ. ಎಷ್ಟು ಸ್ಮೂತಾಗಿರುತ್ತೆ ಅಂದರೆ ಗೈಸಿ ಹೇಳ್ಬೇಕಂದ್ರೆ ಅಷ್ಟು ಸ್ಮೂತಾಗಿರುತ್ತೆ. ಇದನ್ನು ತೊಳೆಯೋದೇ ಒಂದು ದೊಡ್ಡ ಸಾಹಸ ಗೈಸಿ ಹೇಳ್ಬೇಕಂದ್ರೆ. ಮಾಡ್ಕೊಳ್ಳೋದು ಈಸಿ, ಬಟ್ ತೊಳೆಯೋದಂತೂ ಸ್ವಲ್ಪ ತುಂಬ ಕಷ್ಟ. ಸ್ನಾನ ಮಾಡೋಕ್ಕಿಂತ ಮುಂಚೆ ಇದನ್ನು ಮಾಡ್ಕೊಳ್ಳಿ. ಬೆಳಗ್ಗೆ ಕೆಲಸ ಮಾಡ್ತಿದ್ದೀರಾ ಅಡುಗೆ ಮನೆಯಲ್ಲಿ ಅನ್ನೋದಾದರೆ ಅಡುಗೆ ಮಾಡ್ಕೊತಾನೆ ಈ ಒಂದು ಪ್ಯಾಕ್ ಮಾಡ್ಕೊಂಡಿದ್ರೆ ನಿಮ್ಮ ಸ್ಕಿನ್ ಕೇರ್ ಕೂಡ ಆಗುತ್ತೆ ಗೈಸ್ ಅಂತ ಹೇಳ್ತಾ, ಈ ಒಂದು ನನಗೆ ಇಷ್ಟು ಸುಲಭವಾಗಿರೋದನ್ನು ನಾನು ಎಲ್ಲಿ ಕಲಿತೆ ಅನ್ನೋದಾದರೆ ಗೈಸ್, ಇದು ದೂರದರ್ಶನ ಅಂತ ಚಂದನ ವಾಹಿನಿ ಬರುತ್ತೆ ನೋಡಿದ್ದೀರಿ ಈಗ 10 ಇಯರ್ಸ್ ಬ್ಯಾಕ್ ಅನಿಸುತ್ತೆ. ನಾನು ಅದನ್ನು ಆ ಒಂದು ಚಂದನ ವಾಹಿನಿ ಅಂತ ಏನು ಹೇಳ್ತೀವಲ್ಲ, ದೂರದರ್ಶನ ಚಾನಲ್ಲು, ಆ ಒಂದು ಇದರಲ್ಲಿ ಈ ಒಂದು ಫೇಸ್ ಪ್ಯಾಕ್ ತೋರಿಸಿದ್ರು. ಅವ್ರು ಹೇಳಿದ್ದು ಇಷ್ಟೇ, ಇದಕ್ಕೆ ಬೇಗ ರಿಂಕಲ್ಸ್ ಆಗೋಲ್ಲ, ನಿಮ್ಮ ಸ್ಕಿನ್ ಕೂಡ ಸ್ಮೂತ್ ಇರುತ್ತೆ, ನೀವು ಬೇಕಿದ್ರೆ ಇದನ್ನು ಲೈಫ್ ಲಾಂಗ್ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳಿದರು. ಆವಾಗಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ನನಗೆ ನನ್ನ ಹಣೆಯಲ್ಲಿ ಅಷ್ಟೊಂದು ರಿಂಕಲ್ಸ್ ಆಗಿಲ್ಲ, ಅಷ್ಟೊಂದು ಏನು ರಿಂಕಲ್ಸೇ ಇಲ್ಲ ನಾನು ಗೈಸ್. ಹಾಗಾಗಿ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಈಸಿ. ಮತ್ತು ಮನೇಲಿ ಚಪಾತಿಗೆ ಅಂತ ಹಿಟ್ಟು ಕಲಿಸ್ತಿರ್ತೀರಲ್ವ, ಅದೇ ಕಲಿಸೋ ಟೈಮಲ್ಲೇ ಕೈಯೆಲ್ಲ ಹತ್ತಿರುತ್ತಲ್ವ, ನೀವು ಅದನ್ನು ಅಡುಗೆ ಮಾಡ್ತಾ ಫೇಸ್ ವಾಶ್ ಮಾಡ್ಕೊಂಬಂದು ಅದನ್ನು ಹಚ್ಕೊಂಡ್ರಿ ಅಂದ್ರೂ ಕೂಡ ನಿಮ್ಮ ಫೇಸಲ್ಲಿ ಗ್ಲೋ ಬರುತ್ತೆ. ಬೇಕಾದರೆ ಇದನ್ನು ಟ್ರೈ ಮಾಡಿ ನೋಡಿ. ಇದನ್ನು ನಾನು ಎಕ್ಸ್ಪೆರಿಮೆಂಟ್ ಮಾಡಿ ಹೇಳ್ತಾ ಇರೋದು ಹೇಳ್ಬೇಕಂದ್ರೆ, ಓಕೆನಾ. ತುಂಬ ಚೆನ್ನಾಗಿದೆ, ತುಂಬ ಈಸಿಯಾಗಿರೋವಂಥ ಒಂದು ಸ್ಕಿನ್ ಕೇರ್ ಅಂತಲೇ ಹೇಳ್ಬೋದು. ನೀವು ಎಷ್ಟು ಲೇಸಿ ಆಗಿದ್ದರೂ ಕೂಡ ಇದನ್ನು ಜಸ್ಟ್ ನೀರು ಹಾಕಿ ಕಲಿಸ್ಬಿಟ್ಟು ಗೋಧಿ ಹಿಟ್ಟನ್ನು ಹಚ್ಕೊಂಡ್ರಿ ಅಂದರೆ ಮುಗ್ದೇ ಹೋಯ್ತು, ನಿಮ್ಮ ಸ್ಕಿನ್ನು ತುಂಬ ಸ್ಮೂತಾಗಿರುತ್ತೆ, ಓಕೆನಾ. ಹಾಗೆ ಇದು ಎಷ್ಟು ಬೆನಿಫಿಟ್ ಅಂದರೆ ಮಕ್ಕಳಿಗೆ ಕೂಡ ಯೂಸ್ ಮಾಡ್ಬೋದು. 8 ಇಯರ್ಸ್ ಮೇಲಿರೋವಂಥ ಮಕ್ಕಳು ಕೂಡ ಇದನ್ನು ನೀವು ಅವ್ರ ಸ್ಕಿನ್ ಫೇಸಿಗಾಗಿರ್ಬೋದು ಅಥವಾ ಅವ್ರ ಬಾಡಿಗೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಈಗ ನಾವು ಹೆಂಗೆ ಅರಿಶಿನ ಯೂಸ್ ಮಾಡ್ತೀವಲ್ವ, ಆ ಥರ ಅರಿಶಿನ ಯೂಸ್ ಮಾಡೋ ಥರನೇ ಇದನ್ನು ಯೂಸ್ ಮಾಡ್ಕೋಬೋದು. ಬಟ್ ಏನು ಅನ್ನೋದಾದರೆ ಏನು ಶಾಪಲ್ಲಿ ತಂದಿರ್ತೀರಲ್ಲ ಆ ಗೋಧಿ ಹಿಟ್ಟು ಯೂಸ್ ಮಾಡಬೇಡಿ. ಮನೇಲೇ ಗೋಧಿ ತಂದು ಗೋಧಿನ ಗಿರಣಿಗೆ ಹಾಕ್ಸಿ ಇಟ್ಟಿರ್ತಾರೆ ನೋಡಿ, ಆ ಒಂದು ಹಿಟ್ಟನ್ನು ಯೂಸ್ ಮಾಡಿ. ಯಾಕೆ ಅಂದರೆ ಮಕ್ಕಳ ಸ್ಕಿನ್ನು ತುಂಬ ಸ್ಮೂತ್ ಇರುತ್ತೆ, ಅದಕ್ಕೋಸ್ಕರ. ಈಗ ಶಾಪಲ್ಲಿ ನಾವು ಗೋಧಿ ಹಿಟ್ಟು ತಂದು ಮಾಡ್ತೀವಲ್ಲ, ಅದು ಸ್ವಲ್ಪ ಅಷ್ಟು ಸೇಫ್ ಅಲ್ಲ. ಬಟ್ ಇದು ನ್ಯಾಚುರಲ್ ಆಗುತ್ತೆ ಗೋಧಿ ಹಿಟ್ಟು. ಯಾಕೆಂದರೆ ಗೋಧಿ ತಂದುಬಿಟ್ಟು ಗೋಧಿನ ಗಿರಣಿ ಕಳಿಸಿ ಹಾಕ್ಸಿರೋ ಹಿಟ್ಟು ತುಂಬ ಸೇಫು. ಈ ಥರ ಶಾಪಲ್ಲಿ ಈ ಪ್ಯಾಕೆಟಲ್ಲಿ ಸಿಗೋದು ಅಷ್ಟು ಸೇಫ್ ಅಲ್ಲ. ಮಕ್ಕಳಿಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು, ಮಾಡೋರಾದರೆ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಸ್ಕಿನ್ ಕೂಡ ಗ್ಲೋ ಆಗುತ್ತೆ. ಟ್ಯಾನ್ ಏನಾಗಿರುತ್ತಲ್ಲ, ಟ್ಯಾನ್ ಬೇಗ ರಿಮೂವ್ ಆಗುತ್ತೆ ಇದಕ್ಕೆ, ಓಕೆನಾ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ, ಓಕೆನಾ.
ಹಾಗೆ ನನ್ನ ಚಾನಲ್ ಈಗ 100 ಮೇಲೆ ಗ್ರೋ ಆಗ್ತಾಯಿದೆ. ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬರ್ಸ್ ಆಗಿದ್ದೀರಲ್ಲ ನನ್ನ ಚಾನಲ್ಗೆ, ನಿಮ್ಮೆಲ್ರಿಗೂ ಒಂದು ಬಿಗ್ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇಳ್ಬೇಕಂದ್ರೆ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ, ಇನ್ನು ಮುಂದೆನೂ ಕೂಡ ಹೀಗೆ ಬೆಳೆಸಿ ಅಂತ ಹೇಳ್ತೀನಿ. ಓಕೆನಾ. ಅದ್ರ ಜೊತೆನೇ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡ್ತೀನಿ. ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಆಲ್ಸೋ. ಓಕೆನಾ ಗೈಸ್. ಇಷ್ಟು ಹೇಳ್ತಾ ನನ್ನ ಒಂದು ರೆಮಿಡಿ ನಿಮಗಿಷ್ಟ ಆಗಿದ್ದರೆ ನೋಡೋಣ ನನಗೆ ಎಷ್ಟು ಜನ ಸಬ್ಸ್ಕ್ರೈಬ್ ಆಗ್ತೀರಾ, ಎಷ್ಟು ಜನ ಲೈಕ್ ಮಾಡ್ತೀರಾ, ಎಷ್ಟು ಜನ ಶೇರ್ ಮಾಡ್ತೀರಾ, ಕಾಮೆಂಟ್ ಮಾಡ್ತೀರಾ ಅಂತ. ಓಕೆನಾ. ಈಗ ಇದನ್ನು ತೊಳ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ. ಸ್ವಲ್ಪ ನೀರು ಹಾಕಿ ಬಿಟ್ಟಿದ್ದೀನಿ, ಯಾಕೆ ಅಂದರೆ ಅದು ಬೇಗ ಒಣಗಿಬಿಟ್ಟಿದೆ ಅಲ್ಲ, ಬೇಗ ಬಿಡೋದಿಲ್ಲ ಸ್ಕಿನ್ನಿಂದ. ಅದಕ್ಕೋಸ್ಕರ ಸ್ವಲ್ಪ ನೆನೆಸಿ ಅದನ್ನ ಹಾಗೆ ಬಿಡಬೇಕು ಒಂದು 5 ಮಿನಿಟ್ಸು. ಬಿಟ್ಟಾದಮೇಲೆ ಇದನ್ನು ಸ್ವಲ್ಪ ಅದಟ್ಟಿಗೆ ಅದೇ ಬರುತ್ತೆ ಗೈಸ್ ಹೇಳ್ಬೇಕಂದ್ರೆ. ಅಂದರೆ ಹಳ್ಳಿ ಭಾಷೆ ಯೂಸ್ ಮಾಡಿದೆ, ಸೊ ತಪ್ಪಾಗಿ ತಿಳ್ಕೊಬೇಡಿ. ಅಂದರೆ ತಾನಾಗೆ ಅದೇ ಎಲ್ಲ ಸ್ಕಿನ್ನಿಂದ ಆಚೆ ಬರುತ್ತೆ. ಸೊ ನೀವು ಉಜ್ಜೋದು ಬೇಡ, ಏನೂ ಬೇಡ, ಸ್ವಲ್ಪ ನೆನಿಬೇಕು ನೀರಲ್ಲಿ, ಆವಾಗ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಇದು ಏನು ಅಂದರೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಯೂಸ್ ಮಾಡಿ ಈ ಒಂದು ಹೋಮ್ ರೆಮಿಡಿನ. ಯಾಕೆ ಅನ್ನೋದಾದರೆ ಈ ಥರ ನಾನು ನೋಡಿ, ನನ್ನ ಟೀ ಶರ್ಟೆಲ್ಲ ಆಗಿದೆ, ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸ್ನಾನಕ್ಕಿಂತ ಮುಂಚೆ ಯೂಸ್ ಮಾಡಿದರೆ ನಿಮಗೂ ಕ್ಲೀನಾಗಿ ತೊಳ್ಕೊಬೋದು. ಇಲ್ಲಾಂದರೆ ಅದು ಏನು ಸ್ನಾನ ಆದಮೇಲೆ ಮಾಡ್ಕೊಂಡ್ರಿ ಅಂದರೆ ಒಂಥರ ಅನ್ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತಿರುತ್ತೆ. ಇದು ನನಗಾಗಿರೋ ಒಂದು ಎಕ್ಸ್ಪೀರಿಯೆನ್ಸು, ಅದಕ್ಕೆ ಹೇಳ್ತಿದ್ದೀನಿ. ಸ್ನಾನಕ್ಕಿಂತ ಮುಂಚೆ ಇದನ್ನು ಹೋಮ್ ರೆಮಿಡಿ ಮಾಡ್ಕೊಳ್ಳಿ. ಓಕೆನಾ. ಮತ್ತು ಇದಕ್ಕೆ ಸ್ವಲ್ಪ ನೀರು ಕೂಡ ಜಾಸ್ತಿ ಬೇಕಾಗುತ್ತೆ ಗೈಸ್ ತೊಳಿಬೇಕಾದ್ರೆ. ಹಿಟ್ಟು ಸ್ವಲ್ಪ ಜಿಗಿ ಇರುತ್ತಲ್ವ, ಅದೊಂಥರ ಮೇಣ ಅಂತಾರೆ ಹಳ್ಳಿ ಕಡೆ, ಆ ಒಂದು ಇದು ಬರುತ್ತೆ ಇದು ಹಿಟ್ಟು. ಸೊ ಹಾಗಾಗಿ ತೊಳೆಯೋದೊಂದು ಕೆಲಸ. ಬಟ್ ಬೇಜಾರಾಗಬೇಡಿ, ಬಟ್ ಇದರಿಂದ ತುಂಬ ಬೆನಿಫಿಟ್ ಇದೆ ಅಂತ ಹೇಳ್ಬೋದು. ಓಕೆನಾ. ಬೆನಿಫಿಟ್ ಇದ್ದಾಗ ಇಷ್ಟು ಮಾಡೋಕ್ಕಾಗಲ್ವಾ, ಮಾಡ್ತೀವಲ್ವ, ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಹಾಗೆ ಈಗ ಗೈಸ್ ನಾನು ಅವತ್ತಿನ ದಿನವೇ ಅಂದರೆ ಆ ಡೇನೇ ನಾನು ಹೊರಗಡೆ ಹೊರಟಿದ್ದೆ, ನನ್ನ ಮಗನಿಗೆ ಸ್ವಲ್ಪ ಬಟ್ಟೆ ತೊಗೊಂಬರ್ಬೇಕು ಅಂತ. ಸೊ ನಾನು ಈ ರೀತಿ ರೆಡಿ ಆಗಿದ್ದೀನಿ. ನಮ್ಮ ಮನೆಯವ್ರದ್ದು ಇನ್ನೂ ಕೆಲಸ ಇದೆ ಅಂತ ಹೇಳಿದರು, ಸೊ ಆಗ ಕೂತಿದ್ದೀನಿ. ಇವಾಗ ಆಲ್ಮೋಸ್ಟು 7 o'clock ಆಗಿದೆ. 7 o'clockಲ್ಲಿ ಹೊರಟಿದ್ದೀನಿ. ನೋಡಬೇಕು, ಮ್ಯಾಕ್ಸಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಮ್ಯಾಕ್ಸಿಗೆ ಹೋಗೋದಾ ಅಥವಾ BScಗೆ ಹೋಗೋದಾ ಗೊತ್ತಿಲ್ಲ. BScಲೇನೋ ಆಫರ್ ಇದೆ ಅಂದರು, ಬಟ್ ನೋಡಬೇಕು. ಅದೇ ಟೈಮಿಗೆ ನಮ್ಮ ಮನೆಯವ್ರು ಬಂದು ನನಗೆ ಅದು ಕೊಡು, ಇದು ಕೊಡು, ಕಾರಿಗೆ ಏನೋ ನೀರು ಬೇಕು, ಅದು ಇದು ಅಂತ ಕೇಳ್ತಾಯಿದ್ರು. ಗೈಸ್ ಇವಾಗ ಹೊರಟಿದ್ದೀವಿ ನಾನು ನಮ್ಮ ಮನೆಯವರು ಮ್ಯಾಕ್ಸಿಗೆ ಹೋಗೋಣ ಅಂದರು. ಸೊ ಮ್ಯಾಕ್ಸಿಗೆ ಹೋಗ್ತಾಯಿದ್ದೀವಿ ಈಗ. ನೋಡಿ, ನಮ್ಮ ವಿಶಾಲ್ ಮಾರ್ಟ್ ಈ ಥರ ಕಾಣಿಸ್ತಿದೆ. ನಮ್ಮ ದಾವಣಗೆರೆಯಲ್ಲಿರೋ ಅಂಥ ವಿಶಾಲ್ ಮಾರ್ಟ್ ಪಕ್ಕದಲ್ಲೇ ಇದು ಕ್ಯಾನ್ಸರ್ ಹಾಸ್ಪಿಟಲ್ಲು. ಈ ಥರ ಇದೆ ಗೈಸ್ ನಮ್ಮ ದಾವಣಗೆರೆ. ನಮ್ಮ ದಾವಣಗೆರೆಯವರು ಇದೇನು ದಾವಣಗೆರೆ ಅಂತ ಅಂತೀರಾ ಅನ್ಬೇಡಿ, ಯಾಕೆಂದರೆ ಹೊರಗಡೆ ನೋಡೋರು ಇದ್ದಾರೆ, ಅವರಿಗೆ ಹೇಳ್ತಿರೋದು, ನಿಮಗಲ್ಲ. ಓಕೆನಾ. ಹಾಗೆ ಸಪೋರ್ಟ್ ಮಾಡಿ, ನಮ್ಮವರು, ನಮ್ಮ ದಾವಣಗೆರೆಯವರಾಗಿ ನೀವೇ ಸಪೋರ್ಟ್ ಮಾಡಬೇಕು ಫಸ್ಟು, ಆಮೇಲೆ ಬೇರೆಯವ್ರು ಕೂಡ ಸಪೋರ್ಟ್ ಮಾಡ್ತಾರೆ. ಓಕೆನಾ. ನಮ್ಮ ದಾವಣಗೆರೆ ಏನೇ ಅಂದರೂ ಒಂದು ಚಂದ ಅಲ್ವಾ. ಯಾಕೆಂದರೆ ಬೇರೆ ಊರವ್ರು ನೋಡ್ತಾರೆ, ಬೇರೆ ಜಿಲ್ಲೆಯಲ್ಲಿರೋರು ನೋಡ್ತಾರೆ, ಬೇರೆ ರಾಜ್ಯದಲ್ಲಿರೋರು ನೋಡ್ತಾರೆ, ಬೇರೆ ದೇಶದಲ್ಲಿರೋರು ಕೂಡ ನೋಡ್ತಾರೆ. ಅಂದರೆ ನಮ್ಮ ಕರ್ನಾಟಕದವರೇ ಹೋಗಿ ಬೇರೆ ಕಡೆ ಇರ್ತಾರಲ್ಲ, ಆ ಥರದವರು ನೋಡ್ತಾ ಇರ್ತಾರೆ. ಅವರು ಒಂದು ಖುಷಿ ಪಡ್ತಾರೆ, ಓ ನಮ್ಮದು ಊರು, ನಮ್ಮಿದು ಅಂತೇಳಿ. ಎಂಥವ್ರಿಗಾದರೂ ಇದ್ದೇ ಇರುತ್ತಲ್ವ ಗೈಸ್, ಏನೇ ಅಂದರೂ ನಮ್ಮ ಊರು, ನಮ್ಮ ಭಾಷೆ, ನಮ್ಮ ಜನ, ನಮ್ಮ ನಾಡು ಅನ್ನೋ ಒಂದು ಮೆಂಟಾಲಿಟಿ ಪ್ರತಿಯೊಬ್ಬರಲ್ಲೂ ಇರುತ್ತೆ ಗೈಸ್. ಅದೇನೋ ಹೇಳ್ತಾರಲ್ಲ ಕವಿಗಳು, ಕುವೆಂಪು, ಎಲ್ಲಾದರೂ ಇರು, ಎಂತಾದರೂ ಇರು, ನೀ ಮೊದಲು ಮಾನವನಾಗಿರು ಅಂತ. ಆ ಒಂದು ಮೆಂಟಾಲಿಟಿ ದೇಶದಲ್ಲಿ ಇರೋರಿಗೂ ಇದ್ದೇ ಇರುತ್ತೆ. ಅವ್ರು ಎಷ್ಟೇ ದೂರ ಇದ್ದರೂ ಮನಸ್ಸೆಲ್ಲ ಈ ಕಡೆ ಇದ್ದೇ ಇರುತ್ತೆ. ಇಲ್ಲಿ ಯಾರಾದರೂ ನೋಡೋರು ಇರ್ತಾರೆ ಅನ್ನೋ ಪರ್ಪಸ್ಸಿಗೆ ಹೇಳಿದೆ ಅಷ್ಟೇ. ನೋಡಿ, ಈ ರೀತಿ ಇದೆ ನಮ್ಮ ದಾವಣಗೆರೆ. ಲೈಟಿಂಗ್ಸಲ್ಲಿ ವಿಡಿಯೋ ಮಾಡ್ಕೊಳ್ಳೋದು ತುಂಬ ಖುಷಿ ಕೊಡುತ್ತೆ ಗೈಸ್ ನನಗೆ, ಅದಕ್ಕೆ ನಾನು ಈ ಥರ ಮಾಡ್ತೀನಿ. ಓಕೆನಾ. ಗೈಸ್ ಇಲ್ಲಿ ಒಂದು ಸ್ಟ್ರೀಟ್ ಶಾಪ್ ಆಗಿದೆ. ಇಲ್ಲಿ ತುಂಬ ಚೆನ್ನಾಗೇ ಇರುತ್ತೆ ಹೇಳ್ಬೇಕಂದ್ರೆ. ಈ ಸ್ಟ್ರೀಟ್ ಶಾಪಲ್ಲಿ ಎಲ್ಲ ಸಿಗುತ್ತೆ ಒಂದೇ ಕಡೆ.
ಈಗ ನಾವು ರೀಚ್ ಆದ್ವಿ ಮ್ಯಾಕ್ಸ್ ನಿಯರು. ಹೀಗೆ ಇಲ್ಲೆಲ್ಲ ಎಷ್ಟು ಹೇಳ್ಬೇಕಂದ್ರೆ ಗೈಸ್, ಇದು ಬೆಂಗಳೂರಲ್ಲಿ ಎಮ್ ಜಿ ರೋಡ್ ಏನು ಹೇಳ್ತೀವಲ್ಲ ಆ ಥರ ನಮ್ಮ ದಾವಣಗೆರೆ ರೋಡ್ ಇದು. ಡೆಂಟಲ್ ಕಾಲೇಜ್ ರೋಡ್ ಅಂದರೆ ಫೇಮಸ್ ಬೆಂಗಳೂರಲ್ಲಿ. ಎಮ್ ಜಿ ರೋಡ್ ಯಾವ ಥರನೋ ಆ ಥರ. ಈಗ ನಾವು ಮ್ಯಾಕ್ಸಿಗೆ ರೀಚ್ ಆಗಿದ್ದೀವಿ ಗೈಸ್. ಇಲ್ಲಿ ಲೇಡೀಸ್ ಸೆಕ್ಷನ್ ಇದು ಫಸ್ಟ್ ಈಗ ಇರೋದು. ಚೆನ್ನಾಗೇ ಇತ್ತು ವೆಸ್ಟರ್ನ್ ವೇರ್ಸ್ ಎಲ್ಲ. ಆಲ್ಮೋಸ್ಟ್ ನಾನು ನೈಟ್ ವೇರ್ಸ್ ಎಲ್ಲ ಇಲ್ಲೇ ತೊಗೊಳೋದು ಜಾಸ್ತಿ ಮ್ಯಾಕ್ಸಲ್ಲಿ, ಯಾಕೆಂದರೆ ಕ್ಲಾತ್ ತುಂಬ ಚೆನ್ನಾಗಿರುತ್ತೆ ಗೈಸ್. ಅದಕ್ಕೋಸ್ಕರ ನಾನು ನೈಟ್ ವೇರ್ಸ್ ಜಾಸ್ತಿ ಇಲ್ಲೇ ತೊಗೊಳೋದು ಗೈಸ್ ಹೇಳ್ಬೇಕಂದ್ರೆ. ನನಗೆ ಈಗ ನನ್ನ ಮಗನಿಗೆ ಅಂತ ತೊಗೊಳಕ್ಕೆ ಬಂದಿರೋದು. ಇದು ಕಿಡ್ಸ್ ವೇರು. ಕಿಡ್ಸ್ ಸೆಕ್ಷನಿಗೆ ಬಂದಿದ್ದೀವಿ. ನೋಡಿ ಗೊಂಬೆಗಳಿಗೆ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಿತ್ತು. ಇದು ಕಿಡ್ಸ್ ವೇರು. ಇಲ್ಲಿ ಕಿಡ್ಸ್ ವೇರು ಇಲ್ಲಿ ಸಪ್ರೇಟ್ ಬಾಯ್ಸು ಮತ್ತು ಆ ಕಡೆ ಗರ್ಲ್ಸಿಗಿತ್ತು. ಫಸ್ಟೇ ಬಾಯ್ಸಿಗಿರೋವಂಥದ್ದು. ಸೊ ನೋಡ್ತಾ ಇದ್ವಿ, ಈ ಥರ ಇತ್ತು ಹೇಳ್ಬೇಕಂದ್ರೆ. ಈಗ ಸಮ್ಮರ್ ಆಗಿರೋದ್ರಿಂದ ಆಲ್ಮೋಸ್ಟು ಬೀಚ್ ಸೈಡ್ ಯೂಸ್ ಮಾಡ್ತೀವಲ್ಲ ಆ ಥರ ಕ್ಲಾತ್ಸೇ ಜಾಸ್ತಿ ಇದ್ದಿದ್ದು ಹೇಳ್ಬೇಕಂದ್ರೆ. ನನಗೆ ಯಾಕೋ ಅಷ್ಟು ಲೈಕ್ ಆಗಲಿಲ್ಲ. ಇವನು ನಮ್ಮ ಮಗ ಇರೋದು ಸ್ವಲ್ಪ ತೆಳ್ಳಗಿದ್ದಾನೆ, ಅವೆಲ್ಲ ಫ್ರೀ ಸೈಜ್ ಅನ್ನೋ ಥರ ಇತ್ತು. ನಂಗೆ ಅಷ್ಟು ಲೈಕ್ ಆಗಲಿಲ್ಲ. ಯಾಕೋ ತೆಳ್ಳಗಿರೋರಿಗೆ ಅಷ್ಟು ಮ್ಯಾಚ್ ಆಗೋಲ್ಲ ಗೈಸ್. ತೆಳ್ಳಗಿರೋರಿಗೆ ಬಟ್ಟೆ ಹುಡ್ಕೋದೇ ಒಂದು ಕೆಲಸ ಅನ್ನೋ ಥರ ಆಗ್ಬಿಡುತ್ತೆ. ಸೊ ಇದು ನನ್ನ ಮಗ ಕೇಳಿಬಿಟ್ರೆ ಬೈತಾನೆ, ನಾನು ತೆಳ್ಳಗಿದ್ದೀನಿ ಅಂತ ಈಗಂತೀಯಾ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಯಾಕೆಂದರೆ ಚಿಕ್ಕ ಮಕ್ಳು ಅವ್ರ ಸೈಜ್ ಬೇಗ ಇದಾಗಲ್ಲ ಗೈಸ್, ಹುಡುಕ್ಬೇಕು ಅವರಿಗೆ ಚೂಸ್ ಅನ್ನೋ ಥರ. ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಈಗ ಅಲ್ಲಿ ಹೇಳ್ಬೇಕಂದ್ರೆ ಯಾಕೋ ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ ಈ ಸಲ. ಆಮೇಲೆ ಕಾಸ್ಟ್ಲಿ ಅಂತ ಅನ್ನಿಸ್ತು ಯಾಕೋ. ಇದು ಲೇಡೀಸ್ ಸೆಕ್ಷನ್ ಕುರ್ತಾಸ್ ಎಲ್ಲ ಇತ್ತು ಇಲ್ಲಿ. ಸೊ ಆಮೇಲೆ ಸೈಡ್ ಬ್ಯಾಗ್ಸ್ ಎಲ್ಲ ಇತ್ತು, ಎಲ್ಲ ಚೆನ್ನಾಗೇ ಇತ್ತು. ಆದರೆ ಕಾಸ್ಟ್ಲಿ ಅಂತ ಅನ್ನಿಸ್ತು ಸ್ವಲ್ಪ. ಯಾಕೋ ಅಷ್ಟೊಂದು ಆಫರ್ ಪ್ರೈಸ್ ಅಂತ ಏನು ಜಾಸ್ತಿ ಅನ್ನಿಸ್ಲಿಲ್ಲ. ಆಫರಲ್ಲಿದೆ ಅಂತಲೂ ಯಾಕೋ ಅನ್ನಿಸ್ಲಿಲ್ಲ. ತುಂಬ ಜನ ಅಷ್ಟೊಂದು ಜನನೂ ಇರಲಿಲ್ಲ ಹೇಳ್ಬೇಕಂದ್ರೆ. ಯಾಕೋ ಈ ಸಲ ಕಾಸ್ಟ್ಲಿ ಇತ್ತಲ್ಲ ಅದಕ್ಕೆ ಮೇ ಬಿ ಅನಿಸುತ್ತೆ. ಯಾವಾಗಲೂ ನಾವು ಹೋದಾಗೆಲ್ಲ ತುಂಬ ಜನ ಇರ್ತಾಯಿದ್ರು, ಈ ಸಲ ಅಷ್ಟೊಂದು ಜನ ಕೂಡ ಇರಲಿಲ್ಲ. ಪ್ರೈಸ್ ಕೂಡ ತುಂಬ ಜಾಸ್ತಿ ಇತ್ತು. ನನ್ನ ಮಗನಿಗೆ ನಾನು ಅವನು 1 ಇಯರಿಂದ ಹಿಡಿದು ಇಲ್ಲಿ 8 ಇಯರ್ಸ್ವರೆಗೂ ಇಲ್ಲೇ ಜಾಸ್ತಿ ನಾನು ತಗೊಂಡಿರೋದು. ನಾನು ಜಾಸ್ತಿ ಅವನಿಗಾದ್ರೂ ಹೈ ಬಜೆಟಲ್ಲಿ ತಗೊಳಕ್ಕೆ ಹೋಗಲ್ಲ. ಪಕ್ಕದಲ್ಲಿ BSc ಓದ್ವಿ, ನನಗೆ ಯಾಕೋ ಅಲ್ಲಿ ಹೈ ಅನ್ನಿಸ್ತು. ನಾರ್ಮಲ್ ವೇರ್ ಕೂಡ 3000ಇಂದ ಇತ್ತು. ಅಷ್ಟೊಂದು ಕಾಸ್ಟ್ಲಿ ಕೊಟ್ಟು ತೊಗೊಳೋದೇನಿದೆ ಅಂತೇಳಿ ಮತ್ತೆ ಇಲ್ಲಿಗೆ ಬಂದ್ವಿ. ಇಲ್ಲಿ ಜೀನ್ಸ್ಗಳೆಲ್ಲ 500 ಈ ರೇಂಜಿಗೆ ಸಿಗುತ್ತೆ. ಬಟ್ ಅಲ್ಲಿ ಹಂಗಿರಲಿಲ್ಲ, 900 1000 ಈ ಥರ ಇತ್ತು ಸ್ಟಾರ್ಟಿಂಗ್ ಪ್ರೈಸೇ. ಅದಕ್ಕೆ ಯಾಕೋ ಬೇಡ ಅಂತೇಳಿ ಇಲ್ಲಿಗೆ ಬಂದು ಒಂದೆರಡು ತೊಗೊಂಡೆ, ಟೀ ಶರ್ಟು ಮತ್ತು ಒಂದು ಜೀನ್ಸ್ ಏನೋ ತೊಗೊಂಡಿದ್ದೀನಿ. ಯಾಕೋ ಇಲ್ಲೂ ಕೂಡ ಕಾಸ್ಟ್ಲಿ ಇತ್ತು ಮತ್ತು ಅಷ್ಟೊಂದು ಕಲೆಕ್ಷನ್ಸ್ ಇಲ್ಲ ಅಂತೇಳಿ ಹೋಗಿದ್ದಾಯ್ತು ಮನೆಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.